ನಾನೇನು ಸನ್ಯಾಸಿ ಅಲ್ಲ, ನಾವ್ಯಾರೂ ಕೂಡ ಸನ್ಯಾಸಿಗಳಲ್ಲ. ನಾನು ರಾಜಕಾರಣ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದಿರೋದು, ರಾಜಕೀಯಕ್ಕೆ ಬಂದಿರೋದು. ಒಂದು ಸಲ ಎರಡು ಸಲ ಅಲ್ಲ, ನಾನೂ ಕೂಡ 7 ಬಾರಿ ಶಾಸಕನಾಗಿದ್ದೀನಿ. ನನಗೇನಾದರೂ ಸಚಿವ ಸ್ಥಾನ ಕೊಡಲಿಲ್ಲ, 2ನೇ ರೌಂಡಲ್ಲಿ 2ನೇ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿದ್ರೆ ಸರಿ ಇರಲ್ಲ. CM DK ಶಿವಕುಮಾರ್ ಅವರಿಗೆ ಓಪನ್ ಆಗೇ ವಾರ್ನಿಂಗ್ ಕೊಟ್ಟಿದ್ದಾರೆ, ಖಡಕ್ ಆಗೇ ಎಚ್ಚರಿಕೆ ಕೊಟ್ಟಿದ್ದಾರೆ NY ಗೋಪಾಲಕೃಷ್ಣ ಅವರು. ಕರ್ನಾಟಕದ ಹಿರಿಯ ರಾಜಕಾರಣಿ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರು. 1 ಸಲ 2 ಸಲ ಅಲ್ಲ, 6 ಬಾರಿ ಶಾಸಕರಾಗಿ ಆಯ್ಕೆಯಾಗೋದರ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾದಂತಹ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ನೋಡಿ, 1ನೇ ಪಟ್ಟಿಯಲ್ಲಿ DK ಶಿವಕುಮಾರ್ ಅವರ ಜೊತೆಗೆ 13 ಜನ ಸಚಿವ ಸ್ಥಾನಕ್ಕೆ ಈಗ ಆಲ್ರೆಡಿ ಆಯ್ಕೆಯಾಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಯಿತು, ಖಾತೆ ಹಂಚಿಕೆ ಕೂಡ ಆಯಿತು. ಆ 1ನೇ ಪಟ್ಟಿಯ ಖ್ಯಾತೆಯೇ ಇನ್ನೂ ಮುಗಿದಿಲ್ಲ. 2ನೇ ಪಟ್ಟಿಗೆ ಆಕಾಂಕ್ಷಿಗಳ ಲೀಸ್ಟು ಎಷ್ಟಿದೆ ಅಂದರೆ, ತಾ ಮುಂದು ಹೈಕಮಾಂಡ್ ಮಟ್ಟಕ್ಕೆ ಹೋಗಿ 1 ಬಾರಿ 2 ಬಾರಿ ಅಲ್ಲ, 4ರಿಂದ 5 ಬಾರಿ ಹೈಕಮಾಂಡ್ನ ಕದ ತಟ್ಟಿ ವಾಪಸ್ ಬರ್ತಾ ಇದ್ದಾರೆ. ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಈ 2ನೇ ಲೀಸ್ಟಲ್ಲಿ DK ಶಿವಕುಮಾರ್ ಅವರ ಬಣದವರ ಕೈ ಮೇಲಾಗುತ್ತಾ? ಹೈಕಮಾಂಡ್ ಏನು ಮಾಡುತ್ತೆ? ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಆಕಾಂಕ್ಷಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅವರ ಆಪ್ತರ ಹೆಸರನ್ನು ಹೇಳಿದ್ದಾರೆ. ಅವರಿಗೆ ಮಣೆ ಹಾಕುತ್ತಾ ಹೈಕಮಾಂಡು? ಸೊ ಹಾಗಾಗಿ ಓಪನ್ ಆಗೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರುಗಳು. DKಗೆ ಕೈ ಶಾಸಕರು ಖಡಕ್ಕಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವೇನು ಸನ್ಯಾಸಿ ಅಲ್ಲ ಸ್ವಾಮಿ, ನಾವು ರಾಜಕಾರಣ ಮಾಡೋಕ್ಕೆ ಬಂದಿರೋದು. 7 ಬಾರಿ ಶಾಸಕರಾಗಿದ್ದೀವಿ, ನಮಗೂ ಕೂಡ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು. 6 ಬಾರಿ ನಾನು ಆಯ್ಕೆಯಾಗಿದ್ದೀನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಿರಿಯ ರಾಜಕಾರಣಿ ಇದ್ದೀನಿ. NY ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರು. ಅವರು ಹೇಳಿರೋದು. ಪ್ರಮುಖ ರಾಜಕಾರಣಿ, 2023ರ ಕರ್ನಾಟಕ ವಿಧಾನಸಭೆಗೂ ಚುನಾವಣೆಗೂ ಮುನ್ನ BJPಯಲ್ಲಿದ್ದಂಥವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. ಅದಾದ ಮೇಲೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಶಾಸಕರಾಗಿ ಮುಂದುವರೆದಿದ್ದಾರೆ. ಈಗ ಅವರು ಖಡಕ್ಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ. ಚೆನ್ನಾಗಿರಲ್ಲ, ನೀವು ನನ್ನನ್ನು ಮಂತ್ರಿಯನ್ನಾಗಿ ಮಾಡಬೇಕು, ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಕೆಡುತ್ತೇವೆ, ಹುಷಾರಾಗಿರಿ. ಇದು ಕೇವಲ NY ಗೋಪಾಲಕೃಷ್ಣ ಅವರ ಮಾತಷ್ಟೇ ಅಲ್ಲ, ಯಲ್ಲಪ್ಪ ಗೋಪಾಲಕೃಷ್ಣ ಅವರ ಮಾತಷ್ಟೇ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. JDS ಪಕ್ಷದಿಂದ ಅಥವಾ BJPಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದವರು ಗೋಪಾಲಕೃಷ್ಣ ಅವರು ಒಬ್ಬರೇ ಅಲ್ಲ ರೀ, ಸಾಕಷ್ಟು ಜನ ಇದ್ದಾರೆ. ಅವರು ಕೂಡ ಇಷ್ಟು ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ. ಒಂದಷ್ಟು ಜನ BJPಲಿ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ಅಲ್ಲಿ ನಮಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ. JDS ಪಕ್ಷಕ್ಕೋಸ್ಕರ ಸಾಕಷ್ಟು ವರ್ಷ ದುಡಿದ್ವಿ, ಅಲ್ಲೂ ಸಚಿವ ಸ್ಥಾನ ಸಿಗಲಿಲ್ಲ, ಅಲ್ಲೂ ನಮಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಹಿರಿಯರಿಗೆ ಮಣೆ ಹಾಕಿಬಿಟ್ರೆ, ಮಾಡಿದವ್ರನ್ನೇ ಮತ್ತೆ ಸಚಿವರನ್ನಾಗಿ ಮಾಡಿದ್ರೆ, ಇಲ್ಲ 5ರಿಂದ 6 ಸಲ 6ರಿಂದ 7 ಸಲ ಶಾಸಕರಾದವರ ಗತಿ ಏನು? ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದಿದ್ದು ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ, ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ? ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾರೆ, ಸರ್ಕಾರ ಕೆಡುತ್ತೀವಿ, ಹುಷಾರಾಗಿರಿ. ನಾವೊಂದಿಷ್ಟು ಜನ ರೆಡಿ ಆಗಿದ್ದೀವಿ, ನಾವೊಂದು 15 ಜನ ಹೋಗ್ಬಿಟ್ರೆ ಸರ್ಕಾರ ಖಂಡಿತವಾಗ್ಲೂ ಬಿದೋಗುತ್ತೆ. ಒಂದು 20 ಜನ ಹೋಗ್ಬಿಟ್ರೆ ಅಲ್ಲಿಗೆ 2028ವರೆಗೂ DK ಅವರದೇ ಅಧಿಕಾರ ಅಂತ ಹೇಳಲಾಗ್ತಾ ಇತ್ತು. ಇನ್ನು 24 ತಿಂಗಳು ಅಷ್ಟು ಒಳಗಡೆ ಸರ್ಕಾರ ಬೀಳಿಸ್ಬಿಡ್ತೀವಿ ನಾವು, ಸರ್ಕಾರ ಕೆಡು ಬಿಡ್ತೀವಿ ನಾವು, ಡಮಾರ್ ಆಗಿಬಿಡುತ್ತೆ ಸರ್ಕಾರ. ಓಪನ್ ಆಗೇ ಎಚ್ಚರಿಕೆ. ಇನ್ನೊಂದಿಷ್ಟು ಜನ ಹೈಕಮಾಂಡ್ನ ಕದ ತಟ್ಟಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಖಡಕ್ಕಾದಂಥ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರಿಗೆ ಈ ಖಾತೆ ಹಂಚಿಕೆಯೇ ದೊಡ್ಡ ಮಟ್ಟದ ತಲೆನೋವು. ನೋಡಿ, CM ಸ್ಥಾನ ಅಷ್ಟೊಂದು ತಲೆನೋವಾಗಿ ಪರಿಣಮಿಸ್ತಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರು ಈಸಿಯಾಗಿ ಕುರ್ಚಿ ಬಿಟ್ಟು ಇಳಿದು ಬಿಟ್ರು.
ಅದು ಹೆಂಗೆಂಗೋ ಆಗಿ ಬೇಗನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಸ್ವೀಕರಿಸಾಯಿತು. ಬಟ್ ಈ ಖಾತೆ ಹಂಚಿಕೆ ಇದೆಯಲ್ಲ, ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕಷ್ಟ. ಇರೋದು 20, ಆಕಾಂಕ್ಷಿಗಳಿರೋದು 60 ಜನ. ಅದರಲ್ಲಿ ಹಿಂಗೆ ಹಿರಿಯ ಶಾಸಕರು ಓಪನ್ ಆಗೇ ಹೇಳ್ಬಿಡ್ತಾರೆ, ಎಚ್ಚರಿಕೆ ಕೊಟ್ಬಿಡ್ತಾರೆ, ಸರ್ಕಾರ ಕೆಡು ಬಿಡ್ತೀವಿ, ಹುಷಾರ್, ಕೊಡಲಿಲ್ಲ ಅಂದರೆ ಹಾಗೆ ಹೀಗೆ ಅಂತ ಹೇಳಿ. ಈಗ NY ಗೋಪಾಲಕೃಷ್ಣ ಅವರ ಸರದಿ. ನಾವ್ಯಾರು ಸನ್ಯಾಸಿಗಳೆಲ್ಲ, ಅಧಿಕಾರ ಬೇಕು ಅಂತಲೇ ಬಂದಿರೋದು, ರಾಜಕಾರಣ ಮಾಡಬೇಕು ಅಂತಲೇ ಬಂದಿರೋದು. ನಾವು 7ರಿಂದ 8 ಬಾರಿ ಶಾಸಕರಾಗಿದ್ದೀವಿ, 5ರಿಂದ 6 ಬಾರಿ ಆಗಿದ್ದೀವಿ. ನಮಗೂ ಸಚಿವ ಸ್ಥಾನ ಬೇಕು, DK ಶಿವಕುಮಾರ್ ಅವರ ಸಂಪುಟದಲ್ಲೇ ಬೇಕು. ಹಾಗಾಗಿ ಇದೆಲ್ಲವನ್ನ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ನಿಭಾಯಿಸುತ್ತೆ ಕಾದು ನೋಡಬೇಕು. ಧನ್ಯವಾದ.